ಪ್ಲಾನಿಂಗ್ ಜೀವನವೆಲ್ಲ ಕಳೆದೋಗ್ಬಿಡುತ್ತೆ ಪ್ಲಾನಿಂಗ್. ಸೊ ನಿಮ್ಗೆ ಗೊತ್ತಿದೆ, ಸ್ಟಡಿ ಪ್ಲಾನಿಂಗ್ ಅಂತ ಬಂದಾಗ ಅಪ್ಪ ನಮಗೆ ಒಂಥರ ದೊಡ್ಡ ಹೆಡ್ಡೇಕ್. ಯಾವ ಸಬ್ಜೆಕ್ಟ್ ಯಾವಾಗ ಹಾಕಬೇಕು, ಯಾವ ಸಬ್ಜೆಕ್ಟ್ ಓದಬೇಕು, ಯಾವ ಸಬ್ಜೆಕ್ಟ್ ಯಾವಾಗ. ಸೊ ಟೀಚರ್ಸ್ ಹತ್ರ ದೊಡ್ಡ ತಲೆನೋವು ಯಾವಾಗಲೂ ಬರೋದೇನೆಂದರೆ, ಸರ್ ನಮ್ಗೊಂದು ಪ್ಲಾನಿಂಗ್ ಮಾಡಿಕೊಡಿ. ಎಷ್ಟು ಜನಕ್ಕೆ ಅಂತ ಟೀಚರ್ ಪ್ಲಾನಿಂಗ್ ಮಾಡ್ಕೊಡಿ. ಸರಿ, ಪ್ಲಾನಿಂಗ್ ಮಾಡಿಕೊಟ್ರು ಅದನ್ನು ಫಾಲೋ ಅಪ್ ಮಾಡೋದು. ಸೊ ನಿಮಗೆ ಇನ್ಮೇಲೆ ತಲೆನೋವು ಇರೋದಿಲ್ಲ. ಸೊ ಅಗೇನ್ ಅಡಾಪ್ಟ್ IQ. ಇಲ್ಲಿ ನಾನು ಸ್ಟಡಿ ಟೇಬಲ್ ಬಂದರೆ ಟೂಲ್ಸಲ್ಲಿ ಒಂದು ಸ್ಮಾರ್ಟ್ ಪ್ಲ್ಯಾನ್ ಅಂತ ಆಪ್ಷನ್ ಇದೆ. ಏನಿದು ಸ್ಮಾರ್ಟ್ ಪ್ಲ್ಯಾನ್? ನಿಮ್ಮ ವೀಕ್ನೆಸ್ಗಳನ್ನು ಅರ್ಥ ಮಾಡಿಕೊಂಡು ಓಕೆ, ಸೊ ನಿಮಗೆ ಪ್ಲ್ಯಾನ್ ಮಾಡಿಕೊಡುತ್ತೆ. ನೆಕ್ಸ್ಟ್ 7 ಡೇಸಿಗೆ ಬೇಕಾ, 14 ಡೇಸಿಗೆ ಬೇಕಾ, 30 ಡೇಸಿಗೆ ಬೇಕಾ, ಓಕೆ, ಅಪ್ ಟು 3 ಮಂತ್ಸ್ವರೆಗೂ ಪ್ಲ್ಯಾನ್ ಮಾಡಿ. ಓಕೆ, ಸೊ ನಾನು ಸದ್ಯಕ್ಕೆ 7 ಡೇಸ್ ಪ್ಲ್ಯಾನ್ನ ಚೂಸ್ ಮಾಡ್ತಾ ಇದ್ದೀನಿ. ಸೊ ಇದೇನು ಮಾಡುತ್ತೆ ಅಂತಂದರೆ, ನಮ್ಮ ವೀಕ್ನೆಸ್ಗಳನ್ನು ಆಲ್ರೆಡಿ ಅರ್ಥ ಮಾಡ್ಕೊಂಡಿರೋದ್ರಿಂದ, ಲೈಕ್ ನಾನು ಎಲ್ಲಿ ವೀಕ್ ಇದ್ದೀನಿ, ಹಿಸ್ಟ್ರಿನಲ್ಲ, ಜಾಗ್ರಫಿನಲ್ಲ, ಪಾಲಿಟಿನಲ್ಲ, ಅದರಲ್ಲೂ ಯಾವ ಚಾಪ್ಟ್ರಲ್ಲಿ ವೀಕ್ ಇದ್ದೀನಿ, ಹೇಗೆ ವೀಕ್ ಇದ್ದೀನಿ. ಸೊ ಪ್ರತಿಯೊಂದೂ ಅದು ಆಲ್ರೆಡಿ ಸ್ಟಡಿ ಮಾಡಿರೋದ್ರಿಂದ ಅದೇನು ಮಾಡುತ್ತೆ, ನಮಗೋಸ್ಕರ ಒಂದು ಪ್ಲ್ಯಾನನ್ನು ರೆಡಿ ಮಾಡಿಕೊಡುತ್ತೆ. ಸೊ 7 ಡೇಸ್ ನೀನು ಹೆಂಗೆ ಓದಬೇಕು ಅನ್ನೋದನ್ನ ಇದು ಪ್ಲ್ಯಾನ್ ಮಾಡಿಕೊಡುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ, ಸೊ ಅಟ್ಮಾಸ್ಫಿಯರಿಕ್ ಇನ್ಸುಲೇಷನ್, DPSP, ಇಂಡಸ್ಟ್ರಿಯಲೈಸೇಷನ್, ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ಗಳು ಎಲ್ಲೆಲ್ಲಿ ಮಿಸ್ಸಿಂಗ್ ಇದೆ ಇಲ್ಲಿ ನೋಡ್ಬೋದು. ಡೇ 1 ನನಗೆ ಪ್ರೀ ಹಿಸ್ಟಾರಿಕ್ ಪೀರಿಯಡ್, ಇಂಡಸ್ಟ್ರಿಯಲೈಸೇಷನ್, ಯಾಕಂದ್ರೆ ಅಲ್ಲಿ ತುಂಬ ಎರರ್ಗಳಿದ್ದಾವೆ ಆ ಚಾಪ್ಟರಲ್ಲಿ. ಇಲ್ಲಿ ಕ್ಲಿಯರ್ ಆಗಿ ಹೇಳುತ್ತೆ, ರೀಡ್ NCERT ಏನ್ಷಿಯಂಟ್ ಇಂಡಿಯಾ ಚಾಪ್ಟರ್ 1, 2, 3 ಓದು. ಅದಾದ ಮೇಲೆ ಯಾವ ರೀತಿ ಇದು ಎಲ್ಲಿ ಹೆಲ್ಪ್ ಆಗುತ್ತೆ GS ಪೇಪರ್ 1 ಅಲ್ಲಿ. ಜೊತೆಗೆ 10 ಮಿನಿಟ್ ವಾಕ್ ಆಫ್ಟರ್ ಎವ್ರಿ 2 ಅವರ್ಸ್. ನಿಮ್ಮ ಹೆಲ್ತ್ ಬಗ್ಗೆನೂ ಕನ್ಸರ್ನ್ ಅದಕ್ಕಿದೆ. ಯಾಕಂತಂದ್ರೆ ಆ ಒಂದು ಫ್ರೆಶ್ನೆಸ್ ಬೇಕು, ಅಡ್ರಿನಲಿನ್ ಹೊಸದಾಗಿ ರಿಲೀಸ್ ಆಗಬೇಕು. ಸೊ ನೀವು ಅಬ್ಸರ್ವ್ ಮಾಡಿದ್ರೆ, ಸೊ ಇಲ್ಲಿ ವೇದಿಕ್ ಏಜು, 3ನೇ ದಿವಸ ಮೌರ್ಯನ್ ಎಂಪೈರು, 4ನೇ ದಿವಸ ಅಟ್ಮಾಸ್ಫಿಯರಿಕ್ ಇನ್ಸುಲೇಷನ್ನು, ಓಷನ್ ಬೇಸ್ ರಿಲೀಫು, DPSP, ಫೈನಲ್ ಡೇ ಫುಲ್ ರಿವಿಷನ್ ಕೊಡುತ್ತೆ. ಓಕೆ, ಸೊ ಇಲ್ಲಿ ಒಂದು ಟಿಪ್ ಕೊಡ್ತಾ ಇದೆ. ಸಿನ್ಸ್ ನೋ ಸ್ಟ್ರಾಂಗ್ ಏರಿಯಾಸ್ ಆರ್ ಐಡೆಂಟಿಫೈಡ್ ಎಟ್, ಯೂಸ್ ಎನಿ ಎಕ್ಸ್ಟ್ರಾ ಟೈಮ್ ಆನ್ day 7 to attempt a full length UPSC prelims mock test to benchmark your overall performance across all topics. ನೋಡೇ ಬಿಡೋಣ ನೀನು ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ. ಕನ್ಸಿಸ್ಟೆಂಟ್ಲಿ ಓವರ್ 7 days beats last minute cramming every time. ಓಕೆ, ಸೊ ನಿಮಗೆ ಇದನ್ನ ಬೇಕಾದ್ರೆ PDF ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈ PDF ನಿಮಗೆ ರೆಫರೆನ್ಸ್ ಆಗಿರುತ್ತೆ. ಸೊ ಇದನ್ನ ನೀವು ಇಟ್ಕೊಂಡು ಆರಾಮಾಗಿ, ಅಂದರೆ 7 ಡೇಸ್ ಇರಲಿ, 3 ಮಂತ್ಸ್ ಇರಲಿ, ನೋಡಿ. ಸೊ PDF ಜನರೇಟ್ ಆಗಿದೆ. ಸೊ ಯು ಕ್ಯಾನ್ ಓಕೆ, ನೋ ಪ್ರಾಬ್ಲಮ್. ಆ PDF-ನ ರೆಫರೆನ್ಸ್ ಆಗಿ ಇಟ್ಕೊಂಡು ನಿಮ್ಮ ಒಂದು ಸ್ಟಡಿ ಪ್ಲ್ಯಾನನ್ನು ನೀವು ಎಕ್ಸಿಕ್ಯೂಟ್ ಮಾಡ್ಕೋಬಹುದು. ಮತ್ತೆ 7 ಡೇಸ್ ಆದಮೇಲೆ ಮತ್ತೆ ಹೊಸ ಪ್ಲ್ಯಾನ್ ಹಾಕೋಬಹುದು, ಅಥವಾ ಮಧ್ಯದಲ್ಲಿ ಎಡವಟ್ ಆದರೆ ಮತ್ತೆ ಹೊಸ ಪ್ಲ್ಯಾನ್ ಹಾಕೋಬಹುದು. ನಿಮ್ಮ ವೀಕ್ನೆಸ್ಗಳನ್ನ ಚೆನ್ನಾಗಿ ತಿಳ್ಕೊಂಡಿರೋದ್ರಿಂದ, ಸೊ ಸ್ಟ್ರೆಂತ್ ವೀಕ್ನೆಸ್ ಎರಡನ್ನೂ ತಿಳ್ಕೊಳ್ಳೋ ಪ್ರಯತ್ನ ಮಾಡುತ್ತೆ. ತಿಳ್ಕೊಂಡು ನಿಮ್ಮ ಪ್ಲ್ಯಾನನ್ನು ಹಾಕ್ಕೊಡುತ್ತೆ. ಸೊ ಇನ್ಮೇಲೆ ಪ್ಲ್ಯಾನಿಂಗು ಒದ್ದಾಡಬೇಡಿ. ಆಟೋಮೆಟಿಕ್ ಪ್ಲ್ಯಾನಿಂಗು, ನಿಮ್ಮ ಕಸ್ಟಮೈಸ್ ಪ್ಲ್ಯಾನಿಂಗು ನಿಮಗೋಸ್ಕರ ಅಡಾಪ್ಟ್ IQ ಟೂಲ್ಸ್ ಸೆಕ್ಷನ್ನಲ್ಲಿದೆ. ಥ್ಯಾಂಕ್ ಯು.